ಇಲ್ಲಿ ಉಪನ್ಯಾಸ ನೀಡಿದರು. ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿ ತಮ್ಮದೇ ಆದ ಕೆಲವೊಂದು ಮಾತುಗಳನ್ನ ಅಭಿಪ್ರಾಯ ಹಂಚಿಕೊಂಡ್ರು. ಗೋಕಾಕ್ ಸಹಾಯಕ ಕೃಷಿ ನಿರ್ದೇಶಕ ಎಂ ನದಾಫ್ ಇದ್ದರು. ಪ್ರದೇಶ ಕೃಷಿ ಸಮಾಜದ ಸುರೇಶ್ ಕಬಾಡಿಗೆ ಅವರಿದ್ದರು. ಶಂಕರಗೌಡ ಪಾಟೀಲ್ರು, ಶಿವನಗೌಡ ಬಿರಾದರ್ ಅವರು, ಮಲ್ಲನಗೌಡ ಪಾಟೀಲ್ರು, ಅರವಿಂದ್ ಕಟಗಿ ಅವರು, ಶಿವಪ್ಪ ಅರಹುನಸಿ ಅವರು, ನಾರಾಯಣ್ ಹೆಗಡೆ ಅವರು, ಅಶೋಕ್ ಕುಮಾರ್ ಕೂಡ್ಲಿ ಅವರು, ಪ್ರವೀಣ್ ಹೆಬ್ಬಾರ್ ಅವರು, ಅಶೋಕ್ ಗದಾಡಿ ಅವರು, ಕೆಂಪಣ್ಣ ಕಾಡದವರ್, ರಮೇಶ್ ಬಾಗೂಜಿ ಅವರಿದ್ದರು, ಶಂಕರ್ ನಿಗ್ನೂರ್ ಅವರಿದ್ದರು, ಬಸವರಾಜ್ ಬಿ ಬೆಳಕೂಡ ಅವರಿದ್ದರು. ಇವರೆಲ್ಲರೂ ಇಲ್ಲಿ ವಹಿಸಿದ್ರು. ಇದನ್ನು ಏನಪ್ಪ ಅಂತಂದ್ರೆ ಒಂದು ಹೋರಿಗಳು ಬೆಳೆದಾಗಿರ್ಬೋದು, ಮತ್ತು ಅದು ಸಾಕೋದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಕಬ್ಬು ಮುದರ್ಶನ ಹೆಂಗೆ ಬೆಳಿಬೇಕು ಅನ್ನೋದಕ್ಕೆ ಸಾವಯವ ರೂಪದ, ಯಾಕಂದರೆ ಈಗ ಸಾಕಷ್ಟು ಬೆಳೆದ ಇಳುವರಿ ಹೆಚ್ಚು ಮಾಡಿ ಲಾಭ ಮಾಡ್ಕೊಂಡಂಥವ್ರು ನಮ್ಮ ಬೆಳಕೂಡವರು ಪ್ರಗತಿಪರರು ಅಂತೇಳಿ ಈಗಾಗಲೇ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟಂಥ ಕೆಲವು ರೈತರಲ್ಲಿ ಆರ್ಥಿಕವಾಗಿ ಭದ್ರಿದ್ದಂಥವರು ಅನ್ನೋ ಮಾತನ್ನು ಮಾತು ಸೇರಿಸಬೇಕಾಗ್ತದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಈ ಒಂದು ದೊಡ್ಡ ಫಂಕ್ಷನ್ ನಡೆಸುವಂಥ ಶಕ್ತಿ ಸಾಮಾನ್ಯ ರೈತರಿಗಂತ ಇಲ್ಲ. ಮತ್ತು ಸಾಮಾನ್ಯ ರೈತರು ಬರೋದು ಇಷ್ಟು ದೊಡ್ಡ ಜನ ಕೂಡುದು ಇಲ್ಲ ಅನ್ನೋದು ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಆ ಎಲ್ಲ ದಿಶೆಯಲ್ಲೇ ರೈತಕ್ಕಿಂತ ಲಾಭ ಮಾಡ್ಕೋಬೋದು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ನಮ್ಮ ಬೆಳಕೂಡವರು. ಅದೇ ಕಾರಣಕ್ಕೆ ಬಾಳಪ್ಪ ಬೆಳಕೂಡವರು ಅವ್ರ ಬಗ್ಗೆ ಮಾತಾಡಿದಷ್ಟು ಕಡಿಮೆ. ಯಾಕಂತಂದ್ರೆ ಮಾತಾಡೋಕ್ಕಿಂತಲೂ ಅವರು ಈ ಸಾಧಿಸಂಥದ್ದು ನಮ್ಮ ಕಣ್ಮುಂದದ. ಅದಕ್ಕಾಗಿ ಈಗ ನಾವು ಏನಪ್ಪ ಇಷ್ಟೆಲ್ಲ ನೋಡಿದಾಗ ನಾನು ಇಲ್ಲ ವರದಿನ ಗಮನಿಸಿದಾಗ ನನಗೆ ಒಂದು ವಿಷಯ ಕ್ಲಿಯರ್ ಆಗಲಿಲ್ಲ. ಯಾಕಂತಂದ್ರೆ ಇವೆಲ್ಲ ಕರೆಕ್ಟ್ ಅದ. ಸಾವಯವ ಕೃಷಿ ಆಗಿರ್ಬೋದು, ನಮ್ಮ ಪುಕುಕ ಅವರ ನೈಸರ್ಗಿಕವಾದಂತಹ ಬೆಳೆ ಬೆಳೆಯೋದಾಗಿರ್ಬೋದು, ಜೊತೆಗೆ ನಮ್ಮ ಏನು ಪಾಳೇಕರ್ ಅವರು ಬೆಳೀತಿರುವಂಥ ಶೂನ್ಯ ಬಂಡವಾಳ ಕೃಷಿ ಆಗಿರ್ಬೋದು, ಎಲ್ಲ ಹೇಳೋದಕ್ಕೆ ಭಾಳ ಚಂದ ಅದಾವೆ, ಇಲ್ಲಂತಲ್ಲ. ಆದರೆ ಮಿನಿಮಮ್ ಬಂಡವಾಳ ಇದ್ದೇ ಇರ್ತದಲ್ಲ. ಯಾಕಂದ್ರೆ ಹಸು ಕೊಡ್ಬೇಕಾದ್ರೆ ಎಷ್ಟು ಖರ್ಚದ ಇವತ್ತು ನಿಮಗೆ ಗೊತ್ತದ. ಒಬ್ಬ ಸಾಮಾನ್ಯ ಬಡ ರೈತ 1 ಎಕರೆ, ಅರ್ಧ ಎಕರೆ, 2 ಎಕರೆ ಇದ್ದವ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗಿತ್ತು. ಇವತ್ತು 3-4 ಎಕರೆ ಇದ್ದವ್ರು ಅಡ್ಡಿಲ್ಲ, ಸಮಥಿಂಗ್ ಬೆಳೆದ ನಥಿಂಗ್ ಅನ್ಬೋದು. 10-20 ಎಕರೆ ಇದ್ದವ್ರು ಅಡ್ಡಿಲ್ಲ ಬಿಡಪ್ಪ, ಲಾಭ ಆಗಲಿ ಹಾನಿರೇ ಆಗಲಿ ಹೊಟ್ಟೆ ನಿಂತದಲ್ಲ ನಮ್ದು ಅಂತ ಇರ್ತಾ ಇದ್ದಾರೆ. ಮತ್ತು ನಮ್ಮ ಅನುಭವಗಳನ್ನ ಹೇಳಬೇಕಾಗಿದೆ. ಇವತ್ತು ಈ ಎಲ್ಲ